ಬಗ್ಗೆ ರಾಜ್ಯ ಸರ್ಕಾರ ಮಾಡಿರುವಂತ ದ್ರೋಹ ಹಾಗೂ ಅವರಿಗೆ ಅನ್ನದಾತರಿಗೆ ಅನ್ಯಾಯದ ಪರವಾಗಿ ಇವತ್ತು ಚಿಂತಾವಣೆ ಪಕ್ಷ ಬಿಜೆಪಿ ಎನ್ಡಿಎ ಸೇರಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆ ಪ್ರತಿಭಟನೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ರಾಮಚಂದ್ರ ಭಾಗವಹಿಸಿದ್ದಾರೆ, ರೈತರ ಜಿಲ್ಲಾಧ್ಯಕ್ಷರು ಹಾಗೂ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಇವತ್ತು ಏನಪ್ಪಾ ಅಂದ್ರೆ ಅನ್ನದಾತರಿಗೆ ಬೆಂಬಲ ಬೆಲೆ ಯಾವುದೇ ಒಂದು ಮಾವುಗಾಗ್ಬೋದು, ಶ್ರೀನಿವಾಸಪುರ ಮಾವು ಹೆಚ್ಚು ಮಾವುಗಾಗ್ಬೋದು ಇವತ್ತು ಕೊಡ್ತಾ ಇಲ್ಲ. ಇವತ್ತು ಮೆಕ್ಕೆಜೋಳಕ್ಕೆ ಇದುವರೆಗೂ ಖರೀದಿ ಕೇಂದ್ರ ತೆರೀಬೇಕಾಗಿತ್ತು, ಸೀತಾಮಣಿಯಲ್ಲಿ ಇವತ್ತು ಖರೀದಿ ಕೇಂದ್ರ ಚಿಕ್ಕಬಳ್ಳಾಪುರ ಹೆಡ್ ಕ್ವಾರ್ಟರ್ ಅಲ್ಲಿ ತೆಗೆದಿಲ್ಲ. ಇವತ್ತು ರೈತರಿಗೆ ಯಾವುದೇ ಒಂದು ಗೊಬ್ಬರದ ರೇಟ್ ಇಂದ ಹಿಡಿದು ರೈತರು ಕಡೆಯ ಕ್ರಿಮಿನಾಶಕದಿಂದ ಹಿಡಿದು ಎಲ್ಲ ಬೆಲೆನೂ ಹೆಚ್ಚಾಗಿದೆ. ಇವತ್ತು ರೈತನಿಗೆ ಎಲ್ಲ ಕೊಟ್ಟು ಬೆಳೆ ಕೈ ಬರೋಷ್ಟಕ್ಕ ಬೆಲೆ ಮಾತ್ರ ಇಳಿದೋಗುದು. ಅವ್ನು ಯಾವ ತರ ಬದುಕಬೇಕು ಅಂತ ಒಂದು ಅಧ್ಯಯನನೂ ಮಾಡ್ತಾ ಇಲ್ಲ. ಇವರು ಕುಂಚಿಗ ಕಿತ್ಲಾಡ್ಕೊಂಡು ಇವತ್ತು ದುಡ್ಡೆ ದಿವಾಳಿ ಮಾಡಿಕೊಂಡು 63ರಿಂದ 70% ಟ್ಯಾಕ್ಸ್ ಟೈಪು ಲಕ್ಷ ಗಳಿಸ್ಕೊಂಡು ಗೆದ್ದೆ ಹೋದ್ರು ಯಾವುದೇ ಒಬ್ಬ ರೈತ ಫೈಲು ಮುಂದುವರಿಯಲ್ಲ, ಯಾವುದೇ ತಾಲೂಕು ಆಫೀಸಲ್ಲಿ ಆಗಲ್ಲ. ನಾವು 15,000 ಕೋಡಿ ಮಾಡಿದ್ದೀರಿ, 8,500 ಕೋಡಿ ಮಾಡಿದ್ದೀರಿ ಅಂತ ಯಾವ ಕೋಡಿ ಮಾಡಿರೋದು? ರೈತರಿಗೆ ಸರ್ಕಾರ ಕೊಟ್ಟಂತ ಜಮೀನ್ ಕೋಡಿನ ಇಲ್ಲ ನಾವುಗಳು ರೈತರಿಂದ 3,000 5,000 ಕಟ್ಸ್ಕೊಂಡು ರೈತರಿಂದ 5 ಗುಂಟೆ 10 ಗುಂಟೆ ಈ ಭಾಗದ ಕೋಡಿ ಇಲ್ಲ, ಯಾವ ಕೋಡಿ ಮಾಡಿರೋದು? ಇವತ್ತು ರೈತರಿಗೆ ಅನ್ಯಾಯ ಮಾಡುವಂತ ಸರ್ಕಾರ, ಕೇಂದ್ರ ಸರ್ಕಾರ ಕಣ್ಣು ತೆರೆಸಿ ಕಲ್ಯಾಣಿ ಯೋಜನೆ ಅಂತ ಮಾಡಿ ನಿನ್ನೆ ತಾನೇ ಲೋಕಸಭೆಯಲ್ಲಿ ಮಂಡನೆ ಆಗಿದೆ. ಹಾಗೆ ಇವತ್ತು ಅದ್ರ ಪರವಾಗಿ ಪ್ರತಿ ಗಾಯಾಳು ರೈತನಿಗೆ 10 ಲಕ್ಷ, ರೈತನು ಏನನ್ನ ಹೆಚ್ಚು ಕಮ್ಮಿ ಇದ್ರೆ 50 ಲಕ್ಷ ರೈತನ ಪ್ರತಿ ಬೆಳೆಗೂ ಇನ್ಸೂರೆನ್ಸ್ ಕಟ್ಟುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತು ರೈತರು ಮುಂದೆ ಬರ್ಲಿ, ರೈತ ಅನ್ನದಾತರ ಮನೆ ಹಾಳಾದ್ರೆ ದೇಶ ಹಾಳಾಗುತ್ತೆ ಅಂತ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ತಂಡ ಬಿಜೆಪಿ ನಂಬಿರುವಂತಹ ಸಿದ್ಧಾಂತಗಳು. ಅವ್ರಿಗೋಸ್ಕರ ಇವಾಗ ತಿಂಗಳಿಗೆ 2,000 ಕಳಿಸೋದನ್ನ 5,000 ಮಾಡಬೇಕು ಅಂತಿದ್ದಾರೆ. ಕೇಂದ್ರ ಸರ್ಕಾರ ರೈತರ ಬಗ್ಗೆ ಎಲ್ಲಾ ಸಬ್ಸಿಡಿಗಳು ಘೋಷಣೆ ಮಾಡ್ತಾ ಇದೆ. ಯೂರಿಯಾಗಳಿಂದ ಹಿಡಿದು ಅದನ್ನ ಸಾವಯವ ಕೃಷಿ ಮುಖಾಂತರ ಬೆಳವಣಿಗೆ ಆಗಬೇಕು, ಮದ್ದುಗಳು ಇರ್ಕೊಂಡು ಅಂತೇಳಿ ಇವತ್ತು ಅದಕ್ಕೂ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ನಿರ್ಣಯ ಮಾಡಿ ಇವತ್ತು ರೈತರ ಪರವಾಗಿದೆ. ಈ ರಾಜ್ಯ ಸರ್ಕಾರ ನಿದ್ದೆ ಹೋಗ್ತಾ ಇದೆ.